ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. 9 ಗಂಟೆಯ ಪ್ರಮುಖ ಸುದ್ದಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣ ಏನಿದೆ. ಈ ಪ್ರಕರಣ ಹೊರಗೆ ಬಂದಂತ ದಿನದಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆಯಾಗಿದೆ. ಈಗ ದೇಶಕ್ಕೆ ವಾಪಸ್ ಆಗೋದು ಯಾವಾಗ ಅನ್ನುವಂಥ ಮತ್ತೊಂದು ಪ್ರಶ್ನೆ. ಇವತ್ತು ಬೆಂಗಳೂರಿಗೆ ಆಗಮಿಸ್ತಾರಾ? ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಪ್ರಜ್ವಲ್ ಆಗಮನದ ನಿರೀಕ್ಷೆ. ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಭಾರತಕ್ಕೆ ವಾಪಸ್ ಆಗ್ತಾರ. ಇವತ್ತು ಬೆಳಿಗ್ಗೆ 11:20ರಿಂದ 11:50 ಒಳಗೆ, ಅಂದ್ರೆ ಭಾರತದ ಕಾಲಮಾನದಲ್ಲಿ ಈ ಸಮಯದಲ್ಲಿ ಅಲ್ಲಿಂದ ಬೋರ್ಡಿಂಗ್ ಮಾಡ್ತಾರೆ. ಪ್ರಜ್ವಲ್ಗಾಗಿ ಸೀಟ್ ನಂಬರ್ 6G ಬುಕ್ ಮಾಡಲಾಗಿದೆ. LH0764 ವಿಮಾನದಲ್ಲಿ ಸಂಸತ್ ಪ್ರಜ್ವಲ್ ಆಗಮಿಸ್ತಾರ. ಹರಿಯಾಣದ ಅಟಲ್ ಟ್ರಾವೆಲ್ಸ್ ಇಂದ ಪ್ರಜ್ವಲ್ ಟಿಕೆಟ್ ಬುಕ್ ಆಗಿದೆ. ರಾತ್ರಿ 12:30ಕ್ಕೆ ಬೆಂಗಳೂರು ಏರ್ಪೋರ್ಟ್ಗೆ ಆಗಮಿಸ್ತಾರೆ. ಜರ್ಮನಿಯ ಮ್ಯೂನಿಚ್ನಿಂದ ಇಲ್ಲಿನ ಕಾಲಮಾನ ಮಧ್ಯಾಹ್ನ 12:05ಕ್ಕೆ ಅಲ್ಲಿಂದ ವಿಮಾನ ಟೇಕ್ ಆಫ್ ಆಗುತ್ತೆ. ಬೆಂಗಳೂರಿಗೆ ಇವತ್ತು ರಾತ್ರಿ 12:30ಕ್ಕೆ ಏರ್ಪೋರ್ಟ್ಗೆ ವಿಮಾನ ಆಗಮಿಸುತ್ತೆ. ಹಾಗಿದ್ರೆ ಟಿಕೆಟ್ ಏನೋ ಬುಕ್ ಮಾಡಿದ್ದಾರೆ, ಬರ್ತಾರಾ ಪ್ರಜ್ವಲ್? ಯಾಕಂದ್ರೆ ಈ ಹಿಂದೆ ಕೂಡ 4 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಜ್ವಲ್. ಹಾಗಾಗಿ ಬೋರ್ಡಿಂಗ್ ಆಗೋ ತನಕವೂ ಪ್ರಜ್ವಲ್ ಬರೋದು ಗ್ಯಾರಂಟಿ ಇಲ್ಲ. ಆದ್ರೆ ತಂದೆ HD ರೇವಣ್ಣ ಜೈಲಿನಿಂದ ಬಿಡುಗಡೆಯಾದಂತಹ ಹಿನ್ನೆಲೆಯಲ್ಲಿ, ಜಾಮೀನಿನ ಮೇಲೆ ಹೊರಬಂದಂತಹ ಹಿನ್ನೆಲೆಯಲ್ಲಿ ಪ್ರಜ್ವಲ್ ಕೂಡ ಬೆಂಗಳೂರಿಗೆ ವಾಪಸ್ ಬರಬಹುದೇನೋ ಎನ್ನುವಂತಹ ಲೆಕ್ಕಾಚಾರ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಬರ್ತಾರಾ ಪ್ರಜ್ವಲ್ ಅನ್ನೋದೇ ಸದ್ಯದ ಕುತೂಹಲ. ಮತದಾನ ಮಾಡಿ ಹೋದಂತವರು, ದೇಶ ಬಿಟ್ಟು ಹೋದಂತಹ ಪ್ರಜ್ವಲ್ ಇನ್ನೂ ಸಹ ಬಂದಿಲ್ಲ. ಪ್ರಕರಣ ದಾಖಲಾದ ಮೇಲೆ ನಾಪತ್ತೆಯಾಗಿರುವಂತಹ ಪ್ರಜ್ವಲ್ ಬರೋದು ಯಾವಾಗ ಅನ್ನುವಂತಹ ಕುತೂಹಲ ಇದೆ. ಮೇಲಿಂದ ಮೇಲೆ ನೋಟಿಸ್ಗಳನ್ನ ಸಹ ನೀಡಲಾಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಸಹ, ಬ್ಲೂ ಕಾರ್ನರ್ ನೋಟಿಸ್ ಇಂದಾಗಿ SIT ಕೆಲವೊಂದಿಷ್ಟು ಮಾಹಿತಿಯನ್ನ ಸಹ ಪಡೆದುಕೊಳ್ತಾ ಇದೆ. ಪ್ರಜ್ವಲ್ ಎಲ್ಲಿದ್ದಾರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಹಾಗಾದ್ರೆ ಪ್ರಜ್ವಲ್ ಇವತ್ತು ಬರ್ತಾರೋ ಇಲ್ವೋ? ಯಾಕಂದ್ರೆ ಇವತ್ತು ಸಹ ಟಿಕೆಟ್ ಬುಕ್ ಆಗಿದೆ. ಟಿಕೆಟ್ ಅನ್ನ ಸಹ ನೋಡ್ತಾ ಇದ್ದೀರಾ. ಇವತ್ತು ಬೆಳಗ್ಗೆ 11:20ರಿಂದ 11:50 ಒಳಗೆ ಬೋರ್ಡಿಂಗ್ ಆಗಬೇಕು. ಪ್ರಜ್ವಲ್ಗಾಗಿ ಈಗಾಗಲೇ ಸೀಟ್ ನಂಬರ್ 6G ಅನ್ನ ಬುಕ್ ಮಾಡಲಾಗಿದೆ. ಹಾಗಾದ್ರೆ ಪ್ರಜ್ವಲ್ ಬರ್ತಾರಾ? ಯಾಕಂದ್ರೆ 4 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಬರ್ತಾರಾ ಅಥವಾ ಕ್ಯಾನ್ಸಲ್ ಮಾಡ್ತಾರಾ ಮತ್ತೆ ಟಿಕೆಟ್ ಅನ್ನುವಂತಹ ಕುತೂಹಲ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈ ಪೆನ್ ಡ್ರೈವ್ ಪ್ರಕರಣ ಹೊರಬಂದಂತಹ ದಿನದಿಂದಲೂ ಕೂಡ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಇತ್ತು. ಬೇರೆ ಬೇರೆ ದೇಶಗಳ ಹೆಸರುಗಳನ್ನ ಹೇಳಲಾಗ್ತಾ ಇತ್ತು. ಒಂದ್ ಕಡೆಯಿಂದ ಒಂದ್ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇತ್ತು. ಈಗ ನೋಡಿದ್ರೆ ಪ್ರಜ್ವಲ್ ಮ್ಯೂನಿಚ್ನಲ್ಲೇ ಇದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಈ ಹಿಂದೆ 4 ಬಾರಿ ಟಿಕೆಟ್ ಬುಕ್ ಆಗಿದೆ, ಆದ್ರೆ ಬರಲಿಲ್ಲ. ಆದ್ರೆ ಈ ಬಾರಿ ರೇವಣ್ಣ ಹೊರಬಂದಂತಹ ಹಿನ್ನೆಲೆಯಲ್ಲಿ, ಜಾಮೀನ್ ಮೇಲೆ ಹೊರಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ಇವತ್ತು ಬರುವಂತಹ ಚಾನ್ಸಸ್ ಎಷ್ಟಿದೆ ಅಂತ ಅನ್ಸುತ್ತೆ? ಪ್ರತಿಮಾ, ಎಷ್ಟಿದೆ ಚಾನ್ಸಸ್ ಅನ್ನೋದನ್ನ ಹೇಳೋದಕ್ಕಾಗಲ್ಲ. ಇವಾಗ ಆಲ್ರೆಡಿ ಅವರು ಪ್ರಜ್ವಲ್ ಬರಲೇಬೇಕು, ಆದರೆ ಇನ್ನೂ ಕೂಡ ಬಂದಿಲ್ಲ. SIT ಅಧಿಕಾರಿಗಳು ಕೂಡ ಅವರು ಈಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾನೆ ಇರೋವಂಥದ್ದು. ಅಂದರೆ ಭಾರತದ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿಗೂ ಕೂಡ ಇವಾಗ ಆಲ್ರೆಡಿ ಲುಕೌಟ್ ನೋಟಿಸ್ ಕೂಡ ಹೋಗಿದೆ, ಮತ್ತು ಬ್ಲೂ ಕಾರ್ನರ್ ನೋಟಿಸನ್ನು ಕೂಡ ಇಶ್ಯೂ ಮಾಡಿರುವಂಥದ್ದು. ಆದರೆ ಇಂದುವರೆಗೂ ಕೂಡ ಪ್ರಜ್ವಲ್ ಎಲ್ಲಿದ್ದಾನೆ ಏನು ಅನ್ನೋದು ಗೊತ್ತಿಲ್ಲ. ಅಂದರೆ ಜರ್ಮನಿಲಿ ಹೋಗಿದ್ರ ಬಗ್ಗೆ ಒಂದು ಕ್ಲಾರಿಟಿ ಇತ್ತು, ಆದರೆ ಅಲ್ಲಿಂದ ದುಬೈಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಹರಿದಾಡ್ತಿತ್ತು. ಆದರೆ ಇದೀಗ ಇವತ್ತು ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 12 ಗಂಟೆಗೆ ಜರ್ಮನಿಯಿಂದ ಹೊರಡಬೇಕು. ರಾತ್ರಿ 12:30 ಸುಮಾರಿಗೆ ಒಂದು ಬೆಂಗಳೂರನ್ನ ತಲುಪಬೇಕು. ಬರ್ತಾರಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಆಗಿರುವಂಥದ್ದು. ಅವರು ಭಾರತದ ಯಾವುದೇ ಏರ್ಪೋರ್ಟ್ಗೆ ಬಂದರೂ ಕೂಡ ಅವರನ್ನು ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ SIT ಮಾಡ್ಕೊಂಡಿರುವಂಥದ್ದು. ಅಂದರೆ ರೇವಣ್ಣ ಇಷ್ಟು ದಿನ ಜೈಲಲ್ಲಿದ್ದರು, ಅವ್ರಿಗೆ ಒಂದು ಬೇಲ್ ಸಿಕ್ಕಿದ ಮೇಲೆ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಾ ಇತ್ತು. ಮತ್ತು ನಿನ್ನೆನೂ ಕೂಡ ಒಂದಷ್ಟು ಅವರ ಆಪ್ತ ಬಳಗವನ್ನು ಕೂಡ ನಾವು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಪ್ರಜ್ವಲ್ ಯಾವಾಗ ಬರ್ತಾರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅನ್ನೋ ಮಾತನ್ನು ಮಾತ್ರ ಅವ್ರು ಹೇಳಿರುವಂಥದ್ದು. ಸದ್ಯಕ್ಕೆ ಟಿಕೆಟ್ ಬುಕ್ ಆಗಿದೆ. 11:20ರಿಂದ 11:50 ಒಳಗಡೆ ಬೋರ್ಡಿಂಗ್ ಆಗಬೇಕು. ಒಂದು ಬೋರ್ಡಿಂಗ್ ಆಗಿ 12 ಗಂಟೆಗೆ ಒಂದು ಫ್ಲೈಟನ್ನು ಹತ್ತಬೇಕು, 12:30 ಸುಮಾರಿಗೆ ಬರಬೇಕು. ಈ ರೀತಿಯಾದಂತಹ ಪ್ರೊಸೀಜರ್ ಇರುವಂಥದ್ದು. ಆದರೆ ಪ್ರಜ್ವಲ್ ಬರ್ತಾರಾ ಇಲ್ವಾ ಅನ್ನೋದು ಸದ್ಯದ ಒಂದು ಕುತೂಹಲ ಆಗಿರುವಂಥದ್ದು. ಈ ಹಿಂದೆನೂ ಕೂಡ 4 ಬಾರಿ ಅವರು ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದರು. ಅಂದರೆ ತಮ್ಮ ವಕೀಲರ ಮುಖಾಂತರ SITಗೆ ಮನವಿಯನ್ನು ಕೂಡ ಮಾಡಿದರು. ನಾನು 1 ವಾರಗಳ ಕಾಲಾವಕಾಶ ಬೇಕು ವಿಚಾರಣೆಗೆ ಹಾಜರಾಗೋದಕ್ಕೆ ಅಂತ ಅಂದ್ಬಿಟ್ಟು ಮನವಿಯನ್ನು ಕೂಡ ಮಾಡಿದರು. ಆದರೆ 7 ದಿನ ಆದರೂ ಕೂಡ ಬಂದಿರಲಿಲ್ಲ. ಅವ್ರ ಮನವಿಯನ್ನು ಮಾಡೇ ಒಂದು 14 ದಿನ 15 ದಿನ ಆಯ್ತಾ ಬಂತು. ಹೀಗಾಗಿ ಯಾವಾಗ ಬರ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಒಂದು ವೇಳೆ ಯಾವುದೇ ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಬಂದರೆ
ಇಮ್ಮಿಡಿಯೇಟ್ಲಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ SIT ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಮತ್ತು ಈ ಏನಾದರೂ ಅವರೇನಾದರೂ ಬೇರೆ ರೀತಿ ಕಾನೂನು ಮೊರೆ ಹೋಗ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅಂದರೆ ತಮ್ಮ ವಕೀಲರ ಮುಖಾಂತರ SITಗೆ 7 ದಿನಗಳ ಕಾಲಾವಕಾಶ ಕೇಳಿದ್ರು. ಆಂಟಿಸಿಪೇಟರಿ ಬೇಲೆಗೆ ಏನಾದರೂ ಅಪ್ಲೈ ಮಾಡ್ಕೊಳ್ತಾರ, ಏನು ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಆದರೆ ಹೊಳೆನರಸೀಪುರ CID 2 FIR ಅಲ್ಲೂ ಕೂಡ 164 ಆಗಿದೆ. ಅಂದರೆ ಆ ಒಂದು ಸಂತ್ರಸ್ತೆಯ 164 ಸ್ಟೇಟ್ಮೆಂಟ್ ಅಂದರೆ ನ್ಯಾಯಾಧೀಶರ ಮುಂದೆ ಆಕೆ ಹೇಳಿರುವಂಥದ್ದು ಅತ್ಯಾಚಾರ ಆಗಿದೆ ಅಂತ ಅಂದ್ಬಿಟ್ಟು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಬಂದರೆ ಇಮ್ಮಿಡಿಯೇಟ್ಲಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸಕ್ಕೆ SIT ಮುಂದಾಗುತ್ತೆ. ಪ್ರತಿಮಾ, ಚೇತನ್, ಇನ್ನು 4 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಒಂದು ವೇಳೆ ಇವತ್ತೂ ಸಹ ಕ್ಯಾನ್ಸಲ್ ಆಗಿದ್ದೆ ಆದರೆ SIT ನಡೆ ಹೇಗಿರುತ್ತೆ? ಏನ್ ನಿರ್ಧಾರ ಕೈಗೊಳ್ಳುತ್ತೆ SIT? ಪ್ರಗತಿ ಅಂದರೆ ಈ ಹಿಂದೆನೂ ಕೂಡ 3ನೇ ತಾರೀಕು, ಮೇ 3ನೇ ತಾರೀಕು, 5ನೇ ತಾರೀಕು, 7ನೇ ತಾರೀಕು ಟಿಕೆಟನ್ನು ಬುಕ್ ಮಾಡಿದ್ರು, ಕ್ಯಾನ್ಸಲ್ ಆಗ್ತಾನೆ ಬರ್ತು. ಅಂದರೆ ಪ್ರಜ್ವಲ್ ಈಗ ಬರ್ತಾರೆ ಅಂತ SIT ಕೂಡ ವೆಯ್ಟ್ ಮಾಡ್ತಾ ಕೂರ್ತು, ಆದರೆ ಬರಲಿಲ್ಲ. ಆದರೆ ಇವತ್ತು ಒಂದು ವೇಳೆ ಬಂದಿಲ್ಲ ಅಂತಂದರೆ SIT ಒಂದು ಇಂಟರ್ಪೋಲ್ ಮುಖಾಂತರ ಅವರನ್ನು ಯಾವ ರೀತಿ ಒಂದು ಅರೆಸ್ಟ್ ಮಾಡೋದಕ್ಕೆ ಏನೆಲ್ಲ ಒಂದು ಕಾನೂನಾತ್ಮಕವಾಗಿ ಪ್ರೊಸೀಜರ್ ಇದೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಮತ್ತು ಇವಾಗ ಆಲ್ರೆಡಿ ಎಲ್ಲ ಕಡೆಯೂ ಕೂಡ ಲುಕೌಟ್ ನೋಟಿಸು ಮತ್ತು ಬ್ಲೂ ಕಾರ್ನರ್ ನೋಟಿಸನ್ನು ಕೂಡ ಇಶ್ಯೂ ಮಾಡಿರುವಂಥದ್ದು. ಕೇವಲ ಭಾರತದ ಏರ್ಪೋರ್ಟಲ್ಲ, ಅವರು ಜರ್ಮನಿಗೆ ಹೋಗಿರೋದು ಕನ್ಫರ್ಮ್ ಆಗಿದೆ. ಅಲ್ಲಿನ ಏರ್ಪೋರ್ಟ್ ಮೂಲಗಳು SITಗೆ ಒಂದು ಮಾಹಿತಿಯನ್ನು ನೀಡಿದೆ. ಆದರೆ ಅಲ್ಲಿಂದ ಎಲ್ಲೂ ಕೂಡ ಟ್ರಾವೆಲ್ ಮಾಡಿರೋದು ಅಂದರೆ ವಿಮಾನದ ಮುಖಾಂತರ ಒಂದು ಟ್ರಾವೆಲ್ ಮಾಡಿರೋದು ಎಲ್ಲೂ ಕೂಡ ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಹೀಗಾಗಿ SIT ಕೂಡ ಅರೆಸ್ಟ್ ಮಾಡೋದಕ್ಕೆ ಏನೆಲ್ಲ ಒಂದು ಪ್ರೊಸೀಜರ್ ಬೇಕೋ ಅದರೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದೆ. ಅದಕ್ಕೂ ಮುಂಚೆ ಈ FIRಗಳು ಏನಾಗಿದೆ, ಆ FIRನ್ನು ಸಂತ್ರಸ್ತೆಯನ್ನು ಕರೆಸಿ ಸ್ಟೇಟ್ಮೆಂಟನ್ನು ತಗೊಂಡು 164 ಮಾಡಿಸ್ತಿರುವಂಥದ್ದು. ಬೇರೆ ಉಳಿದ ಆರೋಪಿಗಳೇನಿದ್ದಾರೆ ಅವರು ಈ ಪ್ರಕರಣದಲ್ಲಿ ಅವ್ರನ್ನೆಲ್ಲ ಕರೆಸಿ ಒಂದು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರಕರಣದ ಕಿಂಗ್ ಪಿನ್ ಆಗಿರುವಂತಹ ಪ್ರಜ್ವಲ್ ರೇವಣ್ಣನನ್ನು ಅರೆಸ್ಟ್ ಮಾಡಿದ್ರೆ ಮಾತ್ರ ಪ್ರಕರಣಕ್ಕೆ ಒಂದು ಲಾಜಿಕಲ್ ಎಂಡ್ ಸಿಗುತ್ತೆ. ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಅಂದರೆ ಕಾನೂನಾತ್ಮಕವಾಗಿ ಕೇಂದ್ರ ಸರ್ಕಾರದ ಮೊರೆ ಹೋಗಿ ಅಲ್ಲಿಗೆ ಹೋಗಿ ಜರ್ಮನಿಗೆ ಹೋಗಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡ್ಬರ್ತಾರೆ ಅಥವಾ ಏನು ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ ಆಗಿರುವಂಥದ್ದು. ಪ್ರಗತಿ, ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇವತ್ತು 12 ಗಂಟೆ ಒಳಗೆ ಗೊತ್ತಾಗುತ್ತೆ ಪ್ರಜ್ವಲ್ ಬರ್ತಾರಾ ಇಲ್ವಾ ಅಂತ, ಯಾಕಂದ್ರೆ ಅದ್ರ ಒಳಗೆ ಬೋರ್ಡಿಂಗ್ ಆಗಬೇಕು. ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.